ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ನರೇಂದ್ರ ಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಪಕ್ಷಗಳಿಗೆ ಉತ್ತರ ಕೊಡ್ತಾ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡೋದಕ್ಕೆ ವಿಷಯ ಇಲ್ಲ ಅವರಿಗೆ, ಹಾಗಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಣ್ಣ ವಿಚಾರ ದೊಡ್ಡದು ಮಾಡಿ ರಾಜಕೀಯ ಮಾಡ್ತಾರೆ ಅಂತ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೆಳೆಗಾರರ ಸಂಘದವರು ಏನು ಹೇಳಿದ್ದಾರೆ, ಗುಟ್ಕಾ ನಿಷೇಧ ಮಾಡೋದ್ರಿಂದ ಅವ್ರಿಗೇನು ತೊಂದರೆ ಆಗುತ್ತಾ ಇಲ್ವೋ ಅಂತವರೇ ಅದೇ ಸಾಕಲ್ಲ ಉತ್ತರ. ಈಗ ಪ್ರತಿಯೊಂದಕ್ಕೂ ನಮ್ಮ ಎದುರಾಳಿ ಪಕ್ಷದವ್ರಿಗೆ ನಾವು ಉತ್ತರ ಕೊಟ್ಕೊಂಡು ಕುಳಿತುಕೊಳ್ಳೋದಕ್ಕಿಂತ ಸಮಂಜಸವಾದಂಥ ತೀರ್ಮಾನದಲ್ಲಿ ಆಡಳಿತದಲ್ಲಿ ನಮ್ಮ ಜವಾಬ್ದಾರಿನ ನಾವೇನು ಮಾಡ್ತಾಯಿದ್ವಿ ಇದನ್ನು ಮುಂದುವರ್ಸ್ಕೊಂಡು ಹೋದರೆ ಸಾಕು. ಅವ್ರಿಗೆ ವಿಷಯ ಏನೂ ಇಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮತ್ತು ಅನುದಾನದ ಬಗ್ಗೆ. ಈಗ ಅತಿ ಹೆಚ್ಚು ಜನ ಸಂಸದರು ಇರೋದು ಯಾವ ಪಕ್ಷದಲ್ಲಿ, ಕೇಂದ್ರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಯಾವ ಪಕ್ಷ. ನಮ್ಮ ರಾಜ್ಯದ ಪಾಲನ್ನು ಸರಿಯಾಗಿ ಆರ್ಥಿಕ ಮುನ್ನಡೆಗೆ ಸಹಕರಿಸ್ತಾ ಇದ್ದಾರೆ. ನಮ್ಮಿಂದ ಅವ್ರು ಪಡ್ಕೋತಾ ಇರೋ ಪಾಲೆಷ್ಟು, ನಮ್ಗೆ ಅವ್ರು ವಂಚನೆ ಮಾಡ್ತಿರೋದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲಿ ಇರುವೆ ಹೋಯ್ತು ಅನ್ನೋದಕ್ಕೆ ಇದು ಮಾಡ್ತಾರೆ, ಆನೇನೇ ಹೋಗ್ತಾ ಇದೆ. ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ನರೇಂದ್ರ ಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಪಕ್ಷಗಳಿಗೆ ಉತ್ತರ ಕೊಡ್ತಾ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡೋದಕ್ಕೆ ವಿಷಯ ಇಲ್ಲ ಅವರಿಗೆ, ಹಾಗಾಗಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ಬಿಜೆಪಿ ವಿರುದ್ಧ ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಣ್ಣ ವಿಚಾರ ದೊಡ್ಡದು ಮಾಡಿ ರಾಜಕೀಯ ಮಾಡ್ತಾರೆ ಅಂತ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೆಳೆಗಾರರ ಸಂಘದವರು ಏನು ಹೇಳಿದ್ದಾರೆ, ಗುಟ್ಕಾ ನಿಷೇಧ ಮಾಡೋದ್ರಿಂದ ಅವ್ರಿಗೇನು ತೊಂದರೆ ಆಗುತ್ತಾ ಇಲ್ವೋ ಅಂತವರೇ ಅದೇ ಸಾಕಲ್ಲ ಉತ್ತರ. ಈಗ ಪ್ರತಿಯೊಂದಕ್ಕೂ ನಮ್ಮ ಎದುರಾಳಿ ಪಕ್ಷದವ್ರಿಗೆ ನಾವು ಉತ್ತರ ಕೊಟ್ಕೊಂಡು ಕುಳಿತುಕೊಳ್ಳೋದಕ್ಕಿಂತ ಸಮಂಜಸವಾದಂಥ ತೀರ್ಮಾನದಲ್ಲಿ ಆಡಳಿತದಲ್ಲಿ ನಮ್ಮ ಜವಾಬ್ದಾರಿನ ನಾವೇನು ಮಾಡ್ತಾಯಿದ್ವಿ ಇದನ್ನು ಮುಂದುವರ್ಸ್ಕೊಂಡು ಹೋದರೆ ಸಾಕು. ಅವ್ರಿಗೆ ವಿಷಯ ಏನೂ ಇಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮತ್ತು ಅನುದಾನದ ಬಗ್ಗೆ. ಈಗ ಅತಿ ಹೆಚ್ಚು ಜನ ಸಂಸದರು ಇರೋದು ಯಾವ ಪಕ್ಷದಲ್ಲಿ, ಕೇಂದ್ರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಯಾವ ಪಕ್ಷ. ನಮ್ಮ ರಾಜ್ಯದ ಪಾಲನ್ನು ಸರಿಯಾಗಿ ಆರ್ಥಿಕ ಮುನ್ನಡೆಗೆ ಸಹಕರಿಸ್ತಾ ಇದ್ದಾರೆ. ನಮ್ಮಿಂದ ಅವ್ರು ಪಡ್ಕೋತಾ ಇರೋ ಪಾಲೆಷ್ಟು, ನಮ್ಗೆ ಅವ್ರು ವಂಚನೆ ಮಾಡ್ತಿರೋದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಇಲ್ಲಿ ಇರುವೆ ಹೋಯ್ತು ಅನ್ನೋದಕ್ಕೆ ಇದು ಮಾಡ್ತಾರೆ, ಆನೇನೇ ಹೋಗ್ತಾ ಇದೆ.